ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಸೊ ಇವತ್ತು ಶನಿವಾರ. ಸೊ ಶನಿವಾರದ ಬ್ಲಾಗನ್ನು ನಾನು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೇಗ ಸ್ಟಾರ್ಟ್ ಮಾಡೋದಂದರೆ ಇವಾಗ ಇನ್ನು ಸಹರಿಗೆ ಎದ್ದಿದ್ದೆ, ಮಲಗಿಲ್ಲ ಇನ್ನು ನಾನು. ನಮಾಜಾಗಿ ಓದಿ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಸುಮ್ಮನೆ ಕೂತಿದ್ದೆ. ಯಾಕೆಂದರೆ ಇವಾಗ ಮಲಗಿದ್ರೆ ಆಮೇಲೆ ಎದ್ದೇಳೋಕ್ಕಾಗಲ್ಲ, ಮಕ್ಕಳನ್ನ ಸ್ಕೂಲಿಗೂ ಕಳಿಸೋದಿದೆ. ಸೊ ಅದಕ್ಕೋಸ್ಕರ ಏನು ಮಲಗಿಲ್ಲ ನಾನಿನ್ನು. ಸೊ ಹೊರಗಡೆ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಸ್ವಲ್ಪ ಮೊಬೈಲೆಲ್ಲ ನೋಡ್ತಾ ಇದ್ದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಕ್ಲೈಮೇಟ್. ತುಂಬಾ ಖುಷಿ ಆಗುತ್ತೆ ಈ ಥರ ಕ್ಲೈಮೇಟಲ್ಲಿ ಕೂತ್ಕೊಳ್ಳೋದಕ್ಕೆ. ರಾತ್ರಿ ಅಂತೂ ಕೇಳೋದೇ ಬೇಡ, ಅಷ್ಟೊಂದು ಏನು ಸೆಕೆ ಇತ್ತು, ಮಲಗೋದಕ್ಕೆ ಆಗಿಲ್ಲ. ನಾನು, ನನ್ನ ಮಗಳು, ಆಮೇಲೆ ಈ ಚಿಕ್ಕ ಮಗಳು, 3 ಜನ ನಾವು ಕರೆಕ್ಟಾಗಿ ಮಲಗೇ ಇಲ್ಲ. ಆಮೇಲೆ ಅವ್ರು ಮಲಗಿದ್ದಾರೆ ಇಲ್ವೋ ಗೊತ್ತಿಲ್ಲ, ನಾವು 3 ಜನ ಕರೆಕ್ಟಾಗಿ ಮಲಗೇ ಇಲ್ಲ. ಸೊ ಇವತ್ತು ಬೇರೆ ನನ್ನ ಚಿಕ್ಕ ಮಗಳು ಬೇರೆ ಇವತ್ತು ಉಪವಾಸ ಹಿಡ್ದಿದ್ದಾಳೆ. ನೋಡೋಣ, ಮಧ್ಯಾಹ್ನ ತನಕ ಕೊಡ್ತೀನಿ, ಇಲ್ಲಾಂದರೆ ಏನು ಫುಲ್ಲೇ ಹಿಡಿಸ್ತೀನಿ. ಯಾಕಂದರೆ ಇವತ್ತು ಹಾಫ್ ಡೇ ಅಲ್ವಾ ಸ್ಕೂಲಿಂದ ಬೇಗ ಬರ್ತಾಳೆ. ನೋಡೋಣ, ಹಾಫ್ ಉಪವಾಸ ಕೊಡೋದಕ್ಕಾದರೆ ಹಾಫ್ ಕೊಡ್ತೀನಿ, ಇಲ್ಲಾಂದರೆ ಫುಲ್ ಕೊಡ್ತೀನಿ. ಏನು ಮಾಡ್ತಾಳೆ ನೋಡೋಣ. ಸೊ ಇವಾಗ ಸುಮ್ಮನೆ ಕೂತಿದ್ದೀನಿ. ಆಮೇಲೆ ಮಕ್ಕಳೆಲ್ಲ ಎದ್ಮೇಲೆ ಅವ್ರನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ಏನೆಲ್ಲ ಆಗುತ್ತೆ ಅದೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬೇಬಿ ಕಿದ್ದೋ ಏನಕ್ಕಿಲ್ಲಿ? ಮಕ್ಕಳನ್ನ 2 ಟೈಮಲ್ಲಿ ಎಬ್ಸೋದು ತುಂಬಾ ಕಷ್ಟ. ಒಂದು ಈ ಸಹಾರ ಇರುತ್ತಲ್ವ ಆ ಟೈಮಲ್ಲಿ, ಇನ್ನೊಂದು ಸಹಾರ ಎಲ್ಲ ತಿಂದು ನಮಾಜ್ ಎಲ್ಲ ಮಾಡಿ ಮಲಗ್ತಾರಲ್ವ, ಮಲಗಿ ಎದ್ದು ಸ್ಕೂಲಿಗೆ ಹೋಗೋ ಟೈಮ್ ಇದೆಯಲ್ವ, ಆ ಟೈಮಲ್ಲಿ ಎಬ್ಸೋದು ಎಷ್ಟು ಕಷ್ಟ ಅಂದರೆ ಅಷ್ಟೊಂದು ಕಷ್ಟ ಆಗುತ್ತೆ. ಎದ್ದೇಳೋದೇ ಇಲ್ಲ ಅಂದರೆ ನಿದ್ದೆ ಕರೆಕ್ಟಾಗಿ ಸಿಗಲ್ವಲ್ಲ, ಆ ಟೈಮಲ್ಲಿ ಎದ್ದೇಳೋಕ್ಕಾಗಲ್ಲ. ಆಮೇಲೆ ಬೆಳಿಗ್ಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಿದ್ದೆ ಕರೆಕ್ಟ್ ಆಗಲ್ಲ ಅಂತೇಳಿ. ಬಟ್ ಇವಳಿದು ಫಸ್ಟ್ ಟೈಮ್ ಎದ್ದಿರೋದು ಇವತ್ತು ಮಾತ್ರ, ಉಪವಾಸ ಹಿಡ್ದಿದ್ದಾಳಲ್ವ. ಸೊ ಹಾಗಾಗಿ ചൊമ്മ തായ്ച്ചെണ്ടെങ്കിൽ തന്നെ കുടിയാവാ ആ ടൈം കിട്ടത്ത് നോമ്പ് ಬಿಡು. ചൊമ്മ തായ്ച്ചിട്ട് തലെല്ലാം എന്തോ ബലായിട്ടെങ്കിൽ ಇಲ್ಲ പിടിക്കുക ಅವ್ರುಂಟೆಂಗ್ പിടിച്ചിട്ട് ಬೇಗ ಉಚ್ಚೆಗೆ ಬಾ ಬಂತು ಅವತ್ತು ಮುಂಡಕ್ಕೆ ಚಾಚಿತ್ತು ಇಂದು ನೋಂಬು ಪೂರ್ತಿಯಾಗಿ ಹೆಂಗೈತೆ. ಓಕೆ ಬಾ ಹಗ್. ವಾಲೇಕುಮ್ ಅಸ್ಸಲಾಂ. ಇವತ್ತು ಉಪವಾಸ ಹಿಡ್ಕೊಂಡು ಹೋಗಿದ್ದಾಳೆ. ನನಗೆ ನನ್ನ ಮೈಂಡಲ್ಲಿ ಅದೇ ಇದೆ, ಏನು ಉಪವಾಸ ಹಿಡ್ತಿದ್ದಾಳಲ್ವ ಅಂತೇಳಿ. ಬೇಡ ಅಂದ್ರೂ ಕೇಳಿಲ್ಲ ಅವಳು, ನಾನು ಇವತ್ತು ಹಿಡಿತೀನಿ ಅಂತೇಳಿ. ಬಟ್ ಒಂದು ಅಭ್ಯಾಸ ಆಗಲಿ ಅಂತೇಳಿ, ಅಂದರೆ ಅವ್ರಿಗೆ ಫುಲ್ ಕೊಡಬೇಕು ಅಂತೇಳಿ ಏನಿಲ್ಲ, ಮಧ್ಯಾಹ್ನ 2 ಗಂಟೆ ತನಕ ಕೊಟ್ಟರೆ ಸಾಕಾಗುತ್ತೆ. ಆದ್ರೂ ಏನೋ ಅಂತ ಸ್ಕೂಲಲ್ಲಿ ಒಂಥರ ನನಗೆ ಟೆನ್ಷನ್ ಥರ, ಸ್ಕೂಲಿಗೆ ಹೋಗಿದ್ದಾಳಲ್ವ, ಏನಾಗುತ್ತೋ ಅಂತೇಳಿ. ಬಟ್ ಇವತ್ತು ಉಪವಾಸ ಏನು ಮಾಡ್ತಾಳೆ ನೋಡಬೇಕು, ಕಂಪ್ಲೀಟ್ ಮಾಡ್ತಾಳಾ ಇಲ್ವಾ ಅಂತೇಳಿ ನೋಡೋಣ. ಸೊ ಹಾಗೆಯೇ ಇವಾಗ ನಾನು ಇವಾಗ ಕಿಚನ್ಗೆ ಬಂದಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋದರು, ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ನಿನ್ನೆ ಮಾಡಿರೋದೇ ಸ್ವಲ್ಪ ಬಿರಿಯಾನಿ. ಅಂದರೆ ಇವಾಗ ಇಫ್ತಾರ್ಗೂ ಜಾಸ್ತಿಯಾಗಿ ಯಾರೂ ತಿನ್ನಲ್ಲ, ಸಹರ್ಗೂ ತಿನ್ನಲ್ವಲ್ಲ. ಸೊ ಹಾಗಾಗಿ ಜಾಸ್ತಿನೇ ಆಗಿಬಿಟ್ಟಿದೆ ಬಿರಿಯಾನಿ. ಸೊ ಇವಾಗ ಅದನ್ನು ನಾನೊಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಇಲ್ಲಿ ಯಾರೂ ಅಂಥವ್ರು ಇಲ್ಲ, ಯಾರಿಗಾದರೂ ಕೊಡೋಣ ಅಂದರೆ ಆ ಥರದವ್ರು ಯಾರೂ ಇಲ್ಲ. ಎಲ್ಲರ ಮನೆಯಲ್ಲಿ ಇವಾಗ ಅಡುಗೆ ಆಗುತ್ತೆ, ಯಾರು ಕೊಟ್ಟರು ತಗೊಳ್ಳಲ್ಲ. ಬಟ್ ಈ ಥರ ಯಾರಾದರೂ ಈ ಕೆಲಸಕ್ಕೆಲ್ಲ ಬರ್ತಾರಲ್ವ, ಅಂಥವ್ರಿಗೆಲ್ಲ ಕೊಟ್ಟರೆ ತಗೋತಾರೆ. ಬಟ್ ಇಲ್ಲಿ ಯಾರೂ ಇಲ್ಲ, ಆ ಥರದ್ದು ಯಾರೂ ಬಂದಿಲ್ಲ. ಬಂದರೆ ಕೊಡೋಣ ಅಂಥೇಳಿ, ಬಿಸಾಕೋಕ್ಕೆಲ್ಲ ಬೇಜಾರಾಗುತ್ತೆ, ಅಷ್ಟು ವೇಸ್ಟ್ ಮಾಡೋದಕ್ಕಲ್ಲ. ಸೊ ಅದಕ್ಕೋಸ್ಕರ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ. ನೋಡೋಣ, ಆದರೆ ನಾನೇ ತಿಂತೀನಿ, ಅಂದರೆ ನಾವೇ ತಿಂತೀವಿ. ಇಲ್ಲಾಂದರೆ ಯಾರಾದರೂ ಬಂದರೆ ಅವ್ರಿಗೆ ಕೊಡೋಣ, ಕೇಳಿ ಊಟ ಮಾಡ್ತೀರಂತ ಕೇಳಿ. ಅಂದರೆ ಮುಸ್ಲಿಮ್ಸ್ ಅಲ್ಲ, ನಾನ್ ಮುಸ್ಲಿಮ್ಸ್ ಅವ್ರಿಗೆ ನಾವು ಈ ಟೈಮಲ್ಲಿ ಊಟ ಮಾಡ್ತೀರಂತ ಕೇಳೋದೇ ದೊಡ್ಡ ಪಾಪದ ಕೆಲಸ ಅಂತ ಹೇಳ್ಬೋದು. ಸೊ ಇವಾಗ ಅದನ್ನೆಲ್ಲ ಖಾಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಹಾಗೆಯೇ ಕೆಲವರು ನನಗೆ ಹೇಳ್ತಾರೆ, ಇಫ್ತಾರಿದು ಸಹಾರಿದಿದೆಯಲ್ವ, ಆ ಟೈಮಲ್ಲಿ ನೀವು ಏನು ಅಡುಗೆ ಮಾಡ್ತೀರಾ ಅದರದ್ದು ವೀಡಿಯೋ ಮಾಡಿ ಅಂತೇಳಿ. ಸೊ ಫ್ರೆಂಡ್ಸ್, ಆ ಟೈಮಲ್ಲಿ ನಾನು ಜಾಸ್ತಿಯಾಗಿ ಏನು ಅಡುಗೆ ಮಾಡಲ್ಲ. ಜಾಸ್ತಿಯಾಗಿ ಅಂತಲ್ಲ, ಏನು ಮಾಡೋದೇ ಇಲ್ಲ, ಏನಿರುತ್ತೆ ಅದನ್ನೇ ಅಡ್ಜಸ್ಟ್ ಮಾಡ್ಕೋತೀವಿ. ಯಾಕೆಂದರೆ ಆಲ್ರೆಡಿ ನಾವು ಇಫ್ತಾರಿಗೆ ಮಾಡಿರೋದೇ ಉಳಿದಿರುತ್ತೆ, ಅದೇ ಖಾಲಿಯಾಗಿರಲ್ಲ. ಇನ್ನು ಸಹರಿಗೆ ನಾವೇನಾದರೂ ಸ್ಪೆಷಲಾಗಿ ಏನಾದರೂ ಮಾಡಿದರೆ ಅದೂ ಏನಾಗುತ್ತೆ ಅಂದರೆ ಬಾಕಿ ಆಗಿಬಿಡುತ್ತೆ. ಸೊ ಸುಮ್ಮನೆ ಯಾಕೆ ಫುಡ್ಡನ್ನೇ ವೇಸ್ಟ್ ಮಾಡೋದು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಸಹರಿಗೆ ಅಂತೇಳಿ ಏನು ಸಪ್ರೇಟಾಗಿ ಏನು ಮಾಡಲ್ಲ, ಏನಿರುತ್ತೋ ಅದನ್ನೇ ನಾವು ತಿನ್ಕೋತೀವಿ ಅಷ್ಟೇ.
ಸೊ ಇವಾಗ ನಾನು ಮಕ್ಕಳನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳು ಬಂದರು. 1 ಗಂಟೆ ಆಗುವಾಗ 1:30 ಗಂಟೆ ಆಗುವಾಗ ಬಂದಿದ್ದಾರೆ. ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತೇಳಿ ಅದೇ ಟೆನ್ಷನ್ ಆಗ್ತಾಯಿತ್ತು. ಸೊ ಉಪವಾಸದಲ್ಲೇ ಇದ್ದಾಳೆ, ಒಂಚೂರೂ ನೀರು ಕುಡ್ದಿಲ್ಲ. ಕುಲ್ಚಿತ್ತು, ಫ್ರೆಶ್ ಆಯಿತು, ನಿಸ್ಕರ್ಚಿತ್ತು ಚಾಚ್. ಓಕೆ ಓಕೆ ಬೇಬಿ, ಓಕೆ ಬೇಬಿ. നോമ്പില്ലേ നിക്ക്? തിന്നു തീരത് നോമ്പല്ലേ? ಚಿಕ್ಕೋಳಲ್ವ ಅಂತ ಹೇಳಿ ಸ್ವಲ್ಪ ನಾವೇನು ಮಾಡ್ತೀವಿ ಅಂದರೆ ಏನು ಕೊಂಜಿ ಥರ ಹೇಳ್ತಾರಲ್ವ, ಅಂದರೆ ಮಕ್ಳ ಹತ್ರ ನಾವು ಮಕ್ಕಳ ಭಾಷೆಯಲ್ಲಿ ಮಾತಾಡ್ತೀವಲ್ವ, ಅದೇ ಥರ ನಾನು ಮಾತಾಡ್ತೀನಿ ಅವಳ ಹತ್ರ. ಸೊ ಅವಾಗ ಅವಳು ಏನು ಮಾಡ್ತಾಳೆ ಅಂದರೆ ಅವಳು ಚಿಕ್ಕ ಮಗು ಥರ ಆಗ್ಬಿಡ್ತಾಳೆ, ಮಾತಾಡೋ ಸ್ಟೈಲೆಲ್ಲ ಫುಲ್ ಚೇಂಜ್ ಆಗಿಬಿಡುತ್ತೆ. ಏನು ನಮಗೆ ಚಿಕ್ಕ ಮಗುನೇ, ದೊಡ್ಡೋಳಾಗಿರ್ಬೋದು, 7 ಇಯರ್ಸ್ 6.5 ಇಯರ್ಸ್ ಎಲ್ಲ ಆಗಿರ್ಬೋದು, ಆಗಿಲ್ಲ ಅಂತೇಳಿ ಏನಿಲ್ಲ. ಬಟ್ ಏನಂದರೆ ನಮಗೆ ಚಿಕ್ಕ ಮಗುನೇ, ನಮ್ಮದು 2ನೇ ಮಗು ಆಗಿರೋದ್ರಿಂದ ನಮಗೆ ಅದು ಚಿಕ್ಕ ಮಗುನೇ. ಎಷ್ಟು ಇನ್ನೊಂದು ಮಗು ಬರೋ ತನಕ ಅವಳೇ ನಮ್ಮನೆಗೆ ಅಂದರೆ ನನಗೆ ಚಿಕ್ಕವಳು ಅವಳೇ. ಸೊ ಇವಾಗ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಅವಳಿಗೆ. ಹೇಗೂ ಉಪವಾಸದಲ್ಲೇ ಇದ್ದಾಳಲ್ವ, ಕೇಳಿದ್ದೀನಿ ಬಂದ ತಕ್ಷಣವೇ ಉಪವಾಸ ಬಿಡ್ತೀಯಾ ಅಂತೇಳಿ. ಬಿಡೋದಾದರೆ ಬಿಡಲಿ, 2 ಗಂಟೆ ಟೈಮಲ್ಲಿ ನೀರು ಕುಡಿಸೋಣ ಅಂತೇಳಿ. ಬಟ್ ಬಿಡಲ್ಲ ಅಂತ ಹೇಳಿದ್ದು, ನಾನು ಉಪವಾಸದಲ್ಲೇ ಇರ್ತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಹೊಸ ಬಟ್ಟೆನ ಹಾಕೋತಾ ಇದ್ದೀನಿ. ಯಾಕಂದರೆ ನನ್ನ ಮಗಳದು ಫಸ್ಟ್ ರೋಸ್ ಅಲ್ವಾ, ಅದಕ್ಕೋಸ್ಕರ ಹೊಸ ಬಟ್ಟೆನ ಹಾಕಿ ಹಾಕ್ತಾ ಇದ್ದೀನಿ. ಅವಳಿಗೆ ಒಂದು ಬಟ್ಟೆ ಇತ್ತು ತೆಗೆದಿರೋದು ಮೀಶೋದಿಂದ. ಸೊ ಅದನ್ನೇ, ಅದು ಉಪವಾಸ ಹಿಡಿತಾಳೆ ಅಂತೇಳಿ ತೆಗೆದಿರೋದೇನಲ್ಲ, ಇದ್ದಿದ್ದೇ ಹಾಕ್ಕೋತಾ ಇದ್ದೀನಿ. ಇದ್ದಿದ್ರಲ್ಲಿ ಹೊಸ ಬಟ್ಟೆ ಅಂದರೆ ಹಾಕದೇ ಇರುವಂತಹ ಬಟ್ಟೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನಮಾಜ್ ಮಾಡ್ತಾ ಇದ್ದಾಳೆ ಇಲ್ಲಿ. ಎಷ್ಟು ಗೊತ್ತಿದೆಯೋ ಅಷ್ಟು ನಮಾಜ್ ಮಾಡ್ತಾಳೆ. ಯಾಕಂದರೆ ಅವ್ರದ್ದು ಅಲ್ಲ ಎಲ್ಲನೂ ಕುಬೂಲ್ ಮಾಡ್ತಾರೆ. ಅವ್ರದ್ದು ರೋಜಾ ಆಗಲಿ, ಅವ್ರದ್ದು ನಮಾಜ್ ಆಗಲಿ, ಅವ್ರದ್ದು ದುವಾ ಆಗಲಿ, ಎಲ್ಲನೂ ಎಲ್ಲ ಕುಬೂಲ್ ಮಾಡ್ತಾರೆ. ಸೊ ಇವಾಗ ನಮಾಜ್ ಎಲ್ಲ ಮಾಡ್ತಾ ಇದ್ಲು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಲೂಗಡ್ಡೆ ನನ್ನ 2 ಕೈ ಸೇರಿಸಿದರೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡ ಸೈಜಲ್ಲಿದೆ ಆಲೂಗಡ್ಡೆ. ನನಗೆ ಈ ಥರ ನಾನು ತಗೊಬರುವಾಗಲೇ ಹೇಳ್ತೀನಿ, ಈರುಳ್ಳಿ ಆಲೂಗಡ್ಡೆ ಎಲ್ಲ ಇಷ್ಟಿಷ್ಟು ದೊಡ್ಡದು ಸೈಜ್ ಇದೆಲ್ಲ ತಗೊಬರ್ಬೇಡಿ, ಒಂದೇನು ನಾರ್ಮಲ್ ಸೈಜಲ್ಲಿ ಇರುತ್ತಲ್ವ ಆ ಸೈಜಿದೆ ತಗೊಬನ್ನಿ ಅಂತೇಳಿ. ಬಟ್ ಇವರು ದೊಡ್ಡದು ತಗೊಬಂದಿದ್ದಾರೆ. ಸೊ ಇವಾಗ ನಾನಿಲ್ಲಿ ಅದೇ ಹೇಳಿದ್ನಲ್ಲ, ನಮ್ಮ ಮನೇಲಿ ಕಂಪಲ್ಸರಿಯಾಗಿ ಆಲೂ ಬೋಂಡ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಒಂದೇ ಸಲ ಆಲೂಗಡ್ಡೆನಲ್ಲಿ ನಾನು ಬೇಯಿಸ್ತಾ ಇದ್ದೀನಿ, 2 ರೆಸಿಪಿಗೂ ಆಗುತ್ತೆ ಅಂತೇಳಿ. ಒಂದು ಚೀಸಿ ಕಟ್ಲೆಟ್ ಥರದ್ದು ಮಾಡ್ತೀನಿ, ಅದಕ್ಕೂ ಬೇಕು. ಆಮೇಲೆ ಆಲೂಗಡ್ಡೆ ಬೋಂಡ ಮಾಡ್ತೀವಲ್ವ, ಅದಕ್ಕೆ ನಾನು ಯಾವಾಗಲೂ ಚಿಕನ್ ಆಲೂಗಡ್ಡೆ ಹಾಕಿ ಮಾಡ್ಕೋತೀನಿ, ಮೊಟ್ಟೆನೂ ಆಲೂಗಡ್ಡೆ ಹಾಕಿ ಮಾಡ್ಕೋತೀನಿ. ಬಟ್ ಇವತ್ತು ಕಾರ್ನ್ ಇದೆಯಲ್ವ, ಕಾರ್ನೂ ಆಲೂಗಡ್ಡೆ ಹಾಕಿ ಮಾಡೋಣ ಅಂತೇಳಿ. ಸೊ ಆವಾಗ ನಮಾಜ್ ಒಂದ್ಸಲ ಮಾಡಿದ್ಲು, ಆಮೇಲೆ ಅವಳಿಗೆ ಅದು ಕರೆಕ್ಟ್ ಆಗಿಲ್ವಂತೆ. ಸೊ ಅದಕ್ಕೋಸ್ಕರ ಅವಳು ದೀದಿ ಹತ್ರ ಕೂತ್ಕೊಂಡಿರಿ ನಮಾಜ್ ಮಾಡ್ತಾ ಇದ್ದಾಳೆ. ಅವಳದು ಬಗ್ಗೆ ಚಾಡಿ ಹೇಳ್ತಾ ಇರೋದು, ಅವಳು ಬೇಗ ನಮಾಜ್ ಮಾಡ್ತಾ ಇದ್ದಾಳೆ ಅಂತೇಳಿ. ನನ್ನ ದೊಡ್ಡ ಮಗಳು ಹಾಗೇನೆ, ಸ್ವಲ್ಪ ಅರ್ಜೆಂಟ್ ಜಾಸ್ತಿ, ಬೇಗ ನಮಾಜ್ ಮಾಡಿಬಿಡ್ತಾಳೆ. ದೊಡ್ಡವರಾದ್ಮೇಲೆ ಎಲ್ಲರೂ ಕರೆಕ್ಟ್ ಆಗ್ತಾರೆ. ನಾವೂ ಚಿಕ್ಕವರಿದ್ದಾಗ ಅದೇ ಥರ ಅವರು ಅಷ್ಟಾದರೂ ನಮಾಜ್ ಮಾಡ್ತಾ ಇದ್ದಾರೆ, ನಾವು 10-11 ವರ್ಷ ಆಗುವಾಗ ನಮಾಜ್ ಮಾಡೋದಕ್ಕೇ ತುಂಬಾ ಒಂಥರ ಉದಾಸೀನ ತೋರಿಸ್ತಾ ಇದ್ವಿ. ಇವಳು ಉದಾಸೀನ ತೋರಿಸಿದ್ರು ನಮಾಜ್ ಮಾಡೋಕ್ಕೆ ಹೋಗ್ತಾಳೆ, ಆ ಥರ ಏನಿಲ್ಲ. ಸೊ ಇವಾಗ ನಂದಿಲ್ಲಿ ಕಿಚನಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ. ಒಂದು ಶಾರ್ಟ್ಸೂ ಮಾಡೋದಿದೆ ವಿಡಿಯೋ. ಸೊ ಅದಕ್ಕೋಸ್ಕರ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇವತ್ತು ಚಿಕನ್ ಕರಿ ಏನು ಮಾಡ್ತಾ ಇಲ್ಲ ನಾನಿಲ್ಲಿ, ವೈಟ್ ಚೆನ್ನಾಗಿದೆಯಲ್ವ ಅದರದ್ದೇ ಒಂದು ಮಸಾಲ ಮಾಡೋಣ ಅಂತೇಳಿ, ಒಳ್ಳೆ ಕ್ರೀಮಿಯಾಗಿರುವಂತಹ ಮಸಾಲ ಮಾಡೋಣ ಅಂತೇಳಿ. ಸೊ ಅದನ್ನು ಇಲ್ಲಿ ಕಡಲೆಕಾಳಿದೆಯಲ್ವ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು ಅದೇ ಶಾರ್ಟ್ಸ್ ಶೂಟ್ ಮಾಡೋದಕ್ಕೆ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಅಂದರೆ ರೆಡಿ ಮಾಡ್ತಾ ಇದ್ದೀನಿ, ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿಯೇ ಮಾಡೋದು. ಒಂದು 3 ಆ ಥರ ಫ್ಲವರ್ ಪಾಟ್ ಇದೆ, ಅದನ್ನು ಇಟ್ಟು ನಾನು ರೆಡಿ ಮಾಡೋದು. ನೋಡಿ ಅದು ಚಿಕನ್ ಚೀಸಿ ಕಟ್ಲೆಟ್ ಇದೆಯಲ್ವ ಅದು ಮಾಡೋದಕ್ಕೆ ಅಂತೇಳಿ ಇಲ್ಲಿ ಅದನ್ನು ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದರದ್ದು ಶಾರ್ಟ್ಸ್ ವಿಡಿಯೋ ನಾನು ಮಾಡಿದ್ದೀನಿ ಇವಾಗ. ಸೊ ಒಂದು ಸ್ವಲ್ಪ ನಾನು ಇದರದ್ದು ಕ್ಲಿಪ್ಪನ್ನು ನಾನು ಈ ಲಾಂಗ್ ವಿಡಿಯೋ ಇದೆಯಲ್ಲ ನಂದು ಬ್ಲಾಗ್ ವಿಡಿಯೋಗೂ ನಾನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದರದ್ದು ಫುಲ್ ವಿಡಿಯೋ ನಂದು
ಯೂಟ್ಯೂಬ್ ಅಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಚಾನಲ್ ಇದೆಯಲ್ವ ಅದರಲ್ಲಿದೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ನಾನು ನಾಳೆ ಅಂದರೆ ಇವತ್ತೇ ಹಾಕೋತೀನಿ. ಈ ವ್ಲಾಗ್ ಯಾವಾಗ ಬರುತ್ತೋ ಆವಾಗ ಅದರದ್ದು ರೆಸಿಪಿನೂ ನಾನು ಇನ್ಶಾಲ್ಲ ಹಾಕೋತೀನಿ, ಇಲ್ಲಾಂದರೆ ನೆಕ್ಸ್ಟ್ ಡೇ ಹಾಕೋತೀನಿ. ಯಾಕೆಂದರೆ ನನಗೆ ಡೈಲಿ ಒಂದೊಂದೇ ವ್ಲಾಗ್ ಶಾರ್ಟ್ಸ್ ಹಾಕೋಣ ಅಂತೇಳಿ. ಒಂದು ಇವಾಗ ಆಲ್ರೆಡಿ 2 ಶಾರ್ಟ್ಸ್ ವಿಡಿಯೋ ಇದೆ, ನನಗೆ ಹಾಕೋಬೋದಿತ್ತು, ಬಟ್ ಬೇಡ, ಡೈಲಿ ಒಂದೊಂದೇ ಹಾಕೋತೀನಿ ಅಂತೇಳಿ. ಸೊ ನಾಳೆ ಏನು ಈ ವಿಡಿಯೋ ಹಾಕುವಾಗ ಗ್ರೀನ್ ಮಸಾಲ ಬಿರಿಯಾನಿ ಇದೆಯಲ್ವಾ ಅದು ಹಾಕೋತೀನಿ, ಇಲ್ಲಾಂದರೆ ಇದನ್ನು ಹಾಕೋತೀನಿ. ಯಾವುದಾದ್ರೂ ಒಂದು ರೆಸಿಪಿನ ನಾನು ನಾಳೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ನಂದು ಇನ್ಸ್ಟಾಗ್ರಾಮ್ ಪೇಜೂ ಇದೆ, ಇದೇ ಹೆಸರಲ್ಲಿದೆ. ಪ್ಲೀಸ್ ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ ನಾನು. ಹಾಗೆಯೇ ನಿಮಗೆ ಏನೇ ಕ್ವೆಶನ್ಸ್ ಇದ್ರೂ ನಿಮಗೆ ಅಲ್ಲಿ ಕೇಳ್ಬೋದು. ಯಾವುದೇ ನಾನು ತೆಗೆಯುವಂತಹ ಯಾವುದೇ ವಸ್ತು ಇದು ಲಿಂಕ್ ಆದ್ರೂ ನಿಮಗೆ ಅಲ್ಲೇ ಕೇಳ್ಬೋದು. ನನಗೆ ಎಲ್ಲಾದರೆ ಸೆಂಡ್ ಮಾಡೋಕ್ಕಾಗುತ್ತೆ DM ಅಲ್ಲಿ. ಯೂಟ್ಯೂಬಲ್ಲಿ ನಾನು ನಿಮಗೆ ಲಿಂಕ್ ಸೆಂಡ್ ಮಾಡಿದ್ರೂ ನಿಮ್ಗದು ಓಪನ್ ಆಗಲ್ಲ. ಸೊ ಅದಕ್ಕೋಸ್ಕರ ಸೊ ಇವಾಗೆಲ್ಲ ರೆಡಿ ಆಗಿದೆ. ಇದನ್ನು ಸಂಜೆ ಮಾಡೋದು ನಾನು. ಇವಾಗ ಮಧ್ಯಾಹ್ನ 3 ಗಂಟೆ ಟೈಮಲ್ಲಿ ಇದನ್ನು ರೆಡಿ ಮಾಡಿ ಇಟ್ಟಿರೋದು. ಇವಾಗ ಇದನ್ನು ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಹಾಗೆಯೇ ಕೆಲವರು ಕಮೆಂಟಲ್ಲಿ ಹೇಳಿದ್ರಿ, ಏನು ಮಾರ್ನಿಂಗ್ ಅಂದರೆ ಸಹರಿ ಟು ಇಫ್ತಾರ್ ತನಕದೆಲ್ಲ ವೀಡಿಯೋ ಫುಲ್ಲು ಕಂಪ್ಲೀಟ್ ಡೈಲಿ ರೂಟೀನ್ ಇದೆಯಲ್ವ ಅದನ್ನು ಮಾಡಿ ಅಂತೇಳಿ. ಇನ್ಶಾಲ್ಲ ಮಾಡ್ತೀನಿ. ಹಾಗೆಯೇ ಇವತ್ತು ಹೇಳಿದ್ನಲ್ಲ ಆಲೂಗಡ್ಡೆನೂ ಕಾರ್ನ್ ಹಾಕಿ ನಾನೊಂದು ಬೋಂಡ ಥರ ಮಾಡ್ತೀನಿ ಅಂತೇಳಿ. ಸೊ ಅದನ್ನು ಮಾಡೋದಕ್ಕಿಲ್ಲ, ನಾನು ಬೇಯಿಸಿರುವಂತಹ ಆಲೂಗಡ್ಡೆಗೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಜೀರಿಗೆ ಪುಡಿ, ಆಮೇಲೆ ಮ್ಯಾಗಿ ಮಸಾಲ ಪೌಡರ್ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕರ್ಬೇವಿನ ಈರುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಕಾರ್ನ್ ಇದೆಯಲ್ವ ಇದನ್ನು ಹೀಗೇ ಹಾಕಲ್ಲ, ಇಡಿಯಾಗಿ ಹಾಕಲ್ಲ, ಯಾಕೆಂದರೆ ಅದು ಪಾಪಪ್ ಆದರೆ ಮುಖಕ್ಕೆಲ್ಲ ಹಾರಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದನ್ನು ನಾನಿಲ್ಲಿ ಕ್ರಷ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕ್ರಷ್ ಮಾಡಿದ ನಂತರ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಆಗುತ್ತೆ, ಸಿಂಪಲ್ ಆಗಿರುವಂತಹ ರೆಸಿಪಿ. ಇಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿನೂ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲವನ್ನು ನಾನಿಲ್ಲಿ ಚೆನ್ನಾಗಿ ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಉಂಡೆ ಹಾಕೋ ಏನು ಉಂಡೆ ಹಾಕೋ ಕನ್ಸಿಸ್ಟೆನ್ಸಿಗೆ ಬರಬೇಕು. ಉಂಡೆ ಹಾಕೋ ಥರ ಇರುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಆಲೂಗಡ್ಡೆ ಜಾಸ್ತಿ ಬೆಂದು ಒಂದೊಂದು ಆಲೂಗಡ್ಡೆನೇ ಆ ಥರ ಇರುತ್ತೆ, ನೀರು ಥರ ಇರುತ್ತೆ, ಆವಾಗ ತುಂಬ ಕೈಗೆ ಅಂಟ್ಕೊಳ್ಳುತ್ತೆ. ಬಟ್ ಇದು ಸ್ವಲ್ಪ ಡ್ರೈ ಆಗಿರುವಂತಹ ಆಲೂಗಡ್ಡೆ. ಸೊ ಹಾಗಾಗಿ ಸ್ವಲ್ಪ ಏನು ಉಂಡೆ ಎಲ್ಲ ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಆಗ್ತಾ ಇತ್ತು. ಸೊ ಹಾಗೆಯೇ ಇಲ್ಲಿ ನಾನು ರಾತ್ರಿಗೆ ಡಿನ್ನರ್ಗೆ ಅಂತೇಳಿ ಇಲ್ಲಿ ಚನಾ ಮಸಾಲ ಮಾಡೋದಕ್ಕೆ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಬಟ್ ಇದರದ್ದು ರೆಸಿಪಿನ ನಾನು ಹಾಕಿಲ್ಲ, ಇವಾಗ ಫಸ್ಟಿಗೆ ಶೇರ್ ಮಾಡಿದ್ದೀನಿ, ಹಳೆ ವ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಏನು ಶೇರ್ ಮಾಡಿಲ್ಲ. ಬೆಳಗಿಂದ ಏನು ಫುಲ್ಲು ಬ್ಯುಸಿ ರೂಟೀನ್ ಅಂತಲೇ ಹೇಳ್ಬೋದು. ನಾನಿವತ್ತು ಸಹರಿಗೆ ಎದ್ದಿರೋಳು, ಮಲಗೇ ಇಲ್ಲ, ಬೆಳಗ್ಗಿಂದ ಕೆಲಸ ಇತ್ತು. ಬೆಳಿಗ್ಗೆ ಎದ್ದು ಅಂದರೆ ಸಹರಿ ಎಲ್ಲ ತಿಂದು ನಮಾಜ್ ಮಾಡಿ ಓದಿ ಎಲ್ಲ ಆಗೋಷ್ಟೊತ್ತಿಗೆ ಬಟ್ಟೆನೂ ವಾಶಿಗೆ ಹಾಕಿದ್ದೆ. ಅದು ಆದಮೇಲೆ ಅದನ್ನು ಒಣಗೋದಕ್ಕೆ ಹಾಕಿ ಪಾತ್ರೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ನಂತರ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಾಯಿತು. ಅದಾದಮೇಲೆ ಕಿಚನಿದು ಕೆಲಸ ವಾಪಸ್ ಸ್ಟಾರ್ಟ್ ಆಯಿತು. ಅಂದರೆ ಮನೆ ಕೆಲಸ ಎಲ್ಲ ಆದಮೇಲೆ ಕಿಚನಿದು ಅಷ್ಟೊತ್ತಿಗೆ ಮನೆ ಕೆಲಸ ಆಗೋಷ್ಟೊತ್ತಿಗೆ 10 ಗಂಟೆ 11 ಗಂಟೆ ಆಗುತ್ತೆ. ಆಮೇಲೆ ವಾಪಸ್ ಏನು ಅಡುಗೆದು ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫುಲ್ಲು ಬ್ಯುಸಿ ರೂಟೀನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನನ್ನ ಮಗಳು ಅಂದರೆ ಮಲಗ್ದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ 4 ಗಂಟೆ ಆಯಿತು, ಇನ್ನೊಂದು 2.5 ಗಂಟೆ ಇರೋದಷ್ಟೇ. ಸೊ ಮಲ್ಕೊ ಅಂತೇಳಿ ಎಷ್ಟೇ ಮಲಗೋದಕ್ಕೆ ಹೇಳಿದ್ರು ಮಲಗ್ತಾನೇ ಇಲ್ಲ. ಸೊ ಅದಕ್ಕೋಸ್ಕರ ಅವಳನ್ನ ಸ್ವಲ್ಪ ಹೊತ್ತು ಮಲಗ್ಸೋಣ ಅಂತೇಳಿ ಇಲ್ಲಿ ಬಂದು ಏನು ತಲೆ ಸವರ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಗ ಒಂದು ಸ್ವಲ್ಪ ಹೊತ್ತು ಮಲ್ಕು, ಇನ್ನು 2.5 ಗಂಟೆ ಇದೆ. ಇವಾಗ ಬಿಡಲ್ಲ ಅಂತಿದ್ದಾಳೆ, ಆದ್ರೂ ಬಾಯಾರಿಕೆ ಆಗ್ತಾ ಇದೆ ಅಂತೇಳಿ. ಬಟ್ ಇಷ್ಟೊತ್ತು ಹಿಡ್ದಾದ್ಮೇಲೆ ಬಿಡಿಸೋದಕ್ಕೂ ಒಂಥರ ಏನು ಬೇಜಾರಾಗುತ್ತೆ, ಇಷ್ಟೊತ್ತು ಹಿಡ್ದಿದ್ದಾಳಲ್ವ ಅಂತೇಳಿ. ಆಲೂಗಡ್ಡೆನೂ ಕಾರ್ನ್ ಹಾಕಿ ಮಾಡಿರುವಂತಹ ಬೋಂಡದ್ದು ಫಿಲ್ಲಿಂಗ್ಸ್ ಇದೆಯಲ್ವ, ಇವಾಗ ಅದಕ್ಕೆ ನಾನಿಲ್ಲಿ ಮೈದಾ ಹಾಕಿ, ಮೈದಾಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕಿ ಒಂಥರ ಏನು
ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿಗೆ ಕಲಸಿ ಇಟ್ಟಿದ್ದೀನಿ. ಸೊ ಇವಾಗ ರೆಡಿ ಇಟ್ಟಿರುವಂತಹ ಆಲೂಗಡ್ಡೆದು ಬೋಂಡದ್ದು ಫಿಲ್ಲಿಂಗ್ಸ್ ಇದೆಯಲ್ವ ಅದನ್ನು ಮೈದಾದಲ್ಲಿ ಡಿಪ್ ಮಾಡಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬಾ ಜಾಸ್ತಿ ಆಗ್ತಾಯಿದೆ ಏನು ರಂಜಾನಲ್ಲಿ ಆಯಿಲಿ ಫುಡ್ಗಳು ಕಮ್ಮಿ ಮಾಡೋದು ಅಂತೇಳಿ ಅನ್ಕೋತೀನಿ. ಕಮ್ಮಿ ಮಾಡೋದಂದರೆ ಡೈಲಿ ಏನಾದರೂ ಒಂದು ಐಟಮನ್ನು ಮಾಡೋಣ ಅಂತೇಳಿ. ಬಟ್ ಏನು ಮನಸ್ಸು ಕೇಳಲ್ಲ, ಒಂದಲ್ವಾ ಇನ್ನೊಂದು ಮಾಡೋಣ 30 ದಿವಸ ತಾನೇ, ಆಮೇಲೆ ನಾವೇನು ಡೈಲಿ ಮಾಡಲ್ವಲ್ಲ ಅಂತೇಳಿ ಆ ಥರ ಆಗುತ್ತೆ. ಬಟ್ ಏನು ಕಮ್ಮಿ ಮಾಡಬೇಕು ಅನ್ಕೋತೀನಿ, ಮಾಡೋದಕ್ಕೂ ಆಗ್ತಾಯಿಲ್ಲ. ನೋಡ್ಬೇಕು ಇನ್ನೇನಾದ್ರೂ ಒಂದೊಂದೇ ಐಟಮನ್ನು ಮಾಡಬೇಕು, ಜಾಸ್ತಿ ಐಟಮನ್ನು ಮಾಡಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀವಿ. ತಂಗಿನೂ ಹೇಳ್ತಾ ಇದ್ಲು ಫ್ರೈಡ್ ಐಟಮು ಏನಾದರೂ ಒಂದೇ ಮಾಡಿದ್ರಾಯಿತು, ಹಾಗೆಯೇ ಜ್ಯೂಸಲ್ಲೂ ಏನಾದರೂ ಒಂದೇ ಮಾಡಿದ್ರಾಯಿತು ಅಂತೇಳಿ. ಎರಡೆರಡು ಆಗುವಾಗ ಇಲ್ಲಿ ಶುಗರ್ನೂ ಜಾಸ್ತಿ ಆಗುತ್ತೆ ತಗೊಳ್ಳೋದು, ಅಂದರೆ ನಾವು ಕನ್ಸ್ಯೂಮ್ ಮಾಡೋದು. ಹಾಗೆಯೇ ಇಲ್ಲಿ ಆಯಿಲ್ ಇದೆಯಲ್ವ ಡೀಪ್ ಫ್ರೈ ಐಟಮ್ಸ್ ಎಲ್ಲ ಇದನ್ನು ಜಾಸ್ತಿ ಆಗುತ್ತೆ ಡೈಲಿ ತಿಂದ್ಕೊಳ್ಳುವಾಗ. ಇದು ತಿಂದಾದ್ಮೇಲೆ ನೋಡಿ ನಮಗೆ ಇಫ್ತಾರಿಗೆ ಏನೂ ಬೇಡ, ಊಟನೂ ಬೇಡ, ತಿಂಡಿನೂ ಬೇಡ, ಏನೂ ಬೇಡ, ಬರೀ ಇದರಲ್ಲೇ ಹೊಟ್ಟೆ ಫಿಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡೈಲಿನೂ ಒಂದೊಂದೇ ಐಟಮನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಚೀಸಿ ಕಟ್ಲೆಟ್ ಇದೆಯಲ್ವ ಅದನ್ನು ನಾನಿಲ್ಲಿ ಶಾಲೋ ಫ್ರೈ ಮಾಡಿರೋದು, ಡೀಪ್ ಫ್ರೈ ಮಾಡಿಲ್ಲ ಇಲ್ಲಿ ನಾನು ಅದನ್ನು. ತುಂಬ ಒಳಗಡೆ ಕ್ರೀಮಿಯಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದ್ರದ್ದು ರೆಸಿಪಿನ ನಾನು ಶೇರ್ ಮಾಡ್ತೀನಿ ಶಾರ್ಟ್ಸಲ್ಲಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಏನು ಮೀನಿದು ಗಸಿ ಇದೆಯಲ್ವ ಅದನ್ನು ತಗೊಬಂದಿದ್ದಾರೆ. ಇದು ಸಹರಿಗಾಗುತ್ತೆ ಅಂತೇಳಿ. ಸೊ ಇವಾಗ ಇಫ್ತಾರ್ ಟೈಮ್ ಆಯಿತು, ಇವಾಗ ಇಫ್ತಾರ್ ಮಾಡೋದಕ್ಕೆ ಕೂತಿದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನು ಲೈಕನ್ನು ಕೊಡಿ, ಕಮೆಂಟನ್ನು ಮಾಡಿ. ಇನ್ನೇನು ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.